ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಯೂಟ್ಯೂಬ್ ವಿಡಿಯೋ. ಸೊ ಇವತ್ತಿನ ವಿಡಿಯೋಲಿ ಏನಿರುತ್ತೆ ಅಂತ ಹೇಳಿದ್ರೆ, ವಾಟ್ ಈಸ್ ಯು ಜಿ ಸಿ ಆ್ಯಂಡ್ ನನ್ನ ಗೈಡ್ ಕ್ಲಾಸಿಗೆ ಯಾರ್ಯಾರು ಜಾಯ್ನ್ ಆಗ್ಬೋದು, ಯಾರ್ಯಾರು ಜಾಯ್ನ್ ಆಗಲಿಕ್ಕೆ ಸಾಧ್ಯ ಇಲ್ಲ, ಆ್ಯಂಡ್ ಯು ಜಿ ಸಿಯಲ್ಲಿ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರುತ್ತೆ. ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ವಿಡಿಯೋ ಇದು, ಆಯಿತಾ? ಜಾಸ್ತಿ ಏನು ಎಕ್ಸ್ಪ್ಲನೇಷನ್ ಇಲ್ಲ, ಒಂದು 2 to 3 ಮಿನಿಟ್ಸ್ ಇರುತ್ತೆ. ಸೊ ಇವಾಗ ನಾನು ಹೊರಗಡೆ ಸಲೂನ್ ಕಡೆ ಹೋಗ್ತಾ ಇದ್ದೀನಿ. ಇದಕ್ಕೂ ಕೂಡ ಆದಷ್ಟು ವಾಯ್ಸ್ ಓವರನ್ನೇ ಕೊಡ್ತೀನಿ, ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿ ಕೇಳುತ್ತೆ. ನಿನ್ನೆ ವಿಡಿಯೋಗೆ ತುಂಬ ಜನ ಲೈಕ್ ಮಾಡಿದ್ದೀರಾ ಆ್ಯಂಡ್ ತುಂಬ ಜನಕ್ಕೆ ಇಷ್ಟ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಸೊ ಎಸ್, ಯು ಜಿ ಸಿಯ ಬಗ್ಗೆ ಪೂರ್ತಿ ಮಾಹಿತಿಯನ್ನು ಇಲ್ಲಿ ಕೊಡ್ತೀನಿ. ಯಾರ್ಯಾರು ಅಪ್ಲೈ ಮಾಡ್ಬೋದು ನನ್ನ ಗೈಡ್ ಕ್ಲಾಸಿಗೆ, ಯಾರ್ಯಾರು ಯು ಜಿ ಸಿಯನ್ನು ಮಾಡ್ಬೋದು ಅಂತ. ಸೊ ಇವಾಗ ನನ್ನ ಕ್ಲಾಸಿಗೆ ಯಾರ್ಯಾರು ಜಾಯ್ನ್ ಆಗ್ಬೋದು, ಜಾಯ್ನ್ ಆಗಬಾರ್ದು ಅನ್ನೋದನ್ನು ಹೇಳ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಸೊ ಯು ಜಿ ಸಿಯಲ್ಲಿ ಯಾರ್ಯಾರು ಜಾಯ್ನ್ ಆಗ್ಬೋದು ಅನ್ನೋದನ್ನು ಹೇಳ್ತೀನಿ, ಆಯಿತಾ? ಯು ಜಿ ಸಿಗೆ ಅದರದ್ದೇ ಆದ ರೂಲ್ಸ್ ಇರುತ್ತೆ. ಯು ಜಿ ಸಿಯಲ್ಲಿ ನಿಮಗೆ ಜಾಸ್ತಿ ಫಾಲೋವರ್ಸ್ ಬೇಕು ಅನ್ನುವಂತಹ ನೀಡ್ ಇರಲ್ಲ. ನಿಮ್ಮದು ಪ್ರೈವೇಟ್ ಐ ಡಿ ಇದ್ರೂ ನಡೆಯುತ್ತೆ, ಪಬ್ಲಿಕ್ ಐ ಡಿ ಇದ್ರೂ ನಡೆಯುತ್ತೆ. ವಿತ್ ಫೇಸ್ ಕೂಡ ಮಾಡ್ಬೋದು, ವಿದೌಟ್ ಫೇಸ್ ಕೂಡ ಮಾಡ್ಬೋದು. ಸೊ ನಮ್ಮದು 5 days ಕ್ಲಾಸ್ ಇರುತ್ತೆ. 5 daysಲ್ಲಿ ನಾನು ಒಂದು 20-25 ಕಡೆ ಗೈಡನ್ನು ಕಲ್ತಿದ್ದೀನಿ. ಅದನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ, ಆಯಿತಾ? ಸೊ ಈ ಗೈಡಲ್ಲಿ ನಿಮಗೆ ಎವ್ರಿಥಿಂಗ್ ಇರುತ್ತೆ. ಸ್ಟಾರ್ಟಿಂಗಿಂದ ಹಿಡಿದು ಬ್ರ್ಯಾಂಡಿಗೆ ಯಾವ ಥರ ಅಪ್ರೋಚ್ ಮಾಡಬೇಕು, ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನ್ ಯು ಜಿ ಸಿ ಬ್ರ್ಯಾಂಡ್ ಕೊಲಾಬ್ರೇಷನ್ ಬಗ್ಗೆ ಏನೇನಿರುತ್ತೆ, ಯು ಜಿ ಸಿಯಲ್ಲಿ ನಿಮಗೆ ಯಾವ್ಯಾವ ಥರ ಸ್ಕ್ಯಾಮ್ಸ್ ಆಗ್ಬೋದು, ಆ್ಯಂಡ್ ಯಾವ ಥರ ನಾವು ಸ್ಕ್ಯಾಮ್ಸ್ ಆಗದೇ ಇರೋ ಥರ ನೋಡ್ಕೋಬೇಕು, ಆ್ಯಂಡ್ ಡಿ ಎಮ್ ಆ್ಯಂಡ್ ಇಮೇಲ್ ವೇ ಇರುತ್ತೆ, ಆ್ಯಂಡ್ ಫಾರ್ಮ್ ಯಾವ ಥರ ಫಿಲ್ ಮಾಡಬೇಕು, ಯಾವ್ಯಾವ ಥರ ಪಿ ಆರ್ ಗ್ರೂಪ್ ಸಿಗುತ್ತೆ, ಇದನ್ನು ಎಲ್ಲ ಒಂದು ಪ್ಯಾಕೇಜ್ ಇರುತ್ತೆ, ಆಯಿತಾ? ತುಂಬ ಕಾನ್ಸೆಪ್ಟ್ ಇರುತ್ತೆ. ಯು ಜಿ ಸಿಯಲ್ಲಿ ಇವಾಗ ಯು ಜಿ ಸಿ ಅನ್ನೋದು ಒಂದು ದೊಡ್ಡ ಸಮುದ್ರ ಆದರೆ ಅದರಲ್ಲಿ ನಾನು ಒಂದು ಚಿಕ್ಕ ಬಿಂದು ಅಷ್ಟೇ. ಯಾಕಂದರೆ ಯು ಜಿ ಸಿ ಅನ್ನುವಂತಹ ಕಾನ್ಸೆಪ್ಟ್ ತುಂಬ ಎಕ್ಸ್ಪೆನ್ಸಿವ್ ಇದೆ. ತುಂಬ ಜನ ಅದನ್ನು ಲೈಕ್ ಒಂದು ಸೆಷನ್ಗೆ 2000, 3000 ಹಾಗಂತ ಹೇಳಿದರೆ, ಸೊ 5 ಕ್ಲಾಸಿಗೆ ಏನಿಲ್ಲ ಅಂತ ಹೇಳಿದ್ರು 8000, 9000 ಚಾರ್ಜ್ ಮಾಡೇ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅದು ತುಂಬಾ ಎಕ್ಸ್ಪೆನ್ಸಿವ್. ಸೊ ಆ ಥರದ್ದು ಯು ಜಿ ಸಿಗೆ ಐ ಇನ್ವೆಸ್ಟೆಡ್ ಅ ಲ್ಯಾಕ್ ಫಾರ್ ಯು ಜಿ ಸಿ. ಬಟ್ ಎಲ್ಲ ಮಿಡಲ್ ಕ್ಲಾಸ್ ಪೀಪಲ್ ಕಡೆ ಅಷ್ಟೊಂದು ಯು ಜಿ ಸಿಗೆ ಸ್ಪೆಂಡ್ ಮಾಡಲಿಕ್ಕಿರಲ್ಲ ಅಂತ ಕನ್ನಡದವ್ರಿಗೆ ಒಳ್ಳೇದಾಗಬೇಕು ಅಂತ ಕನ್ನಡದಲ್ಲೇ ಗೈಡ್ ಕ್ಲಾಸ್ನ ಸ್ಟಾರ್ಟ್ ಮಾಡಿ ತುಂಬ ಖುಷಿ ಆಗ್ತಿದೆ. ಯು ಜಿ ಸಿಯ ಕನ್ನಡ ಯು ಜಿ ಸಿಯ ಮೊದಲ ಗೈಡಾಗಿ ನಾನು 600+ ಕ್ಲೈಂಟ್ಸಿಗೆ ಆಲ್ರೆಡಿ ಟೀಚ್ ಮಾಡಿದ್ದೀನಿ. 300+ ಜನಕ್ಕೆ ಬಾಟಾ ಕೊಲಾಬ್ರೇಷನ್ ಸಿಕ್ಕಿದೆ, 200+ ಜನಕ್ಕೆ ಪೇಡ್ ಕೊಲಾಬ್ರೇಷನ್ ಸಿಗ್ತಾ ಇದೆ. ಆ್ಯಂಡ್ ಇದನ್ನೆಲ್ಲ ಹೇಳ್ಕೊಬೇಕಿದ್ರೆ ತುಂಬ ಖುಷಿ ಆಗುತ್ತೆ. ಎಲ್ಲರಿಗೂ ಒಳ್ಳೇದಾಗಬೇಕು, ಕನ್ನಡದವ್ರು ಬೆಳಿಬೇಕು ಅಂತಲೇ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದು. ಸೊ ಯು ಜಿ ಸಿ ಅಂದರೆ ಏನು ಅಂತ ಒಮ್ಮೆ ಹೇಳಿಬಿಟ್ಟು ಯು ಜಿ ಸಿಯನ್ನು ಯಾರ್ಯಾರು ಮಾಡ್ಬೋದು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಬೇಸಿಕ್ಕಾಗಿ ಹೇಳಬೇಕಂದ್ರೆ ಯು ಜಿ ಸಿ ಅಂದರೆ ಏನು? ಯು ಜಿ ಸಿ ಅಂದರೆ ಯೂಸರ್ ಜನರೇಟೆಡ್ ಕಾಂಟೆಂಟ್. ಇಲ್ಲಿ ನಿಮಗೆ ಬ್ರ್ಯಾಂಡ್ಸ್ ಪ್ರಾಡಕ್ಟ್ ಕೊಡುತ್ತೆ, ನೀವು ಅದರ ವಿಡಿಯೋ ಮಾಡಬೇಕು. ವಿತ್ ಫೇಸ್ ಕೂಡ ಮಾಡ್ಬೋದು, ವಿದೌಟ್ ಫೇಸ್ ಕೂಡ ಮಾಡ್ಬೋದು. ನಿಮ್ಮ ಪಬ್ಲಿಕ್ ಐ ಡಿ ಇದ್ರೂ ನಡೆಯುತ್ತೆ, ಪ್ರೈವೇಟ್ ಐ ಡಿ ಇದ್ರೂ ನಡೆಯುತ್ತೆ. 0 ಫಾಲೋವರ್ಸಿಂದ 200 ಫಾಲೋವರ್ಸ್ ತನಕ ಇದ್ರೂ ನಡೆಯುತ್ತೆ, 1000 ಫಾಲೋವರ್ಸ್ ಇದ್ರೂ ನಡೆಯುತ್ತೆ. ಫಾಲೋವರ್ಸ್ ಕ್ರೈಟೇರಿಯಾ ಇರೋದಿಲ್ಲ, ಫೇಸ್ ಕಾಣಿಸ್ಬೇಕಂತ ಏನೂ ರೂಲ್ಸ್ ಇರೋದಿಲ್ಲ, ಓಕೆನಾ? ಸೊ ಯು ಜಿ ಸಿ ವಿಡಿಯೋವನ್ನು ನೀವು ಮಾಡಬೇಕು. ಬ್ರ್ಯಾಂಡ್ ನಿಮಗೆ ಫಸ್ಟ್ ಪ್ರಾಡಕ್ಟನ್ನು ಸೆಂಡ್ ಮಾಡುತ್ತೆ. ಆಫ್ಟರ್ ದ್ಯಾಟ್ ನೀವು ಬ್ರ್ಯಾಂಡಿಗೆ ಶೂಟ್ ಮಾಡಿಬಿಟ್ಟು ವಿಡಿಯೋನ ಸೆಂಡ್ ಮಾಡಬೇಕು. ಬ್ರ್ಯಾಂಡ್ ಅದರದ್ದೇ ಆದ ಐಡಿಯಲ್ಲಿ ಹಾಕ್ಕೊಳ್ಳುತ್ತೆ. ಸೊ ಇದರಲ್ಲಿ ತುಂಬ ಕಾನ್ಸೆಪ್ಟ್ ಇರುತ್ತೆ, ಓಕೆನಾ? ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಲಿಕ್ಕಾಗಲ್ಲ. ಅಟ್ಲೀಸ್ಟ್ 5 hours ಕಂಪಲ್ಸರಿ ಬೇಕಾಗತ್ತೆ ಟಾಪಿಕ್ನ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ. ಪೂರ್ತಿ ಗೈಡ್ ತುಂಬ ಅಫೋರ್ಡೆಬಲ್ ಪ್ರೈಸ್ ಒಳಗಡೆ ನಾನು ತುಂಬ ಕಲಿಸ್ತಾ ಇದ್ದೀನಿ. ಆ್ಯಂಡ್ ಅದರಿಂದ ತುಂಬ ಜನ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನನಗೆ ತುಂಬ ಖುಷಿ ಆಗ್ತಿದೆ. ಸೊ ಕನ್ನಡದಲ್ಲಿ ಯು ಜಿ ಸಿ ಯಾರಿಗಾದರೂ ಕಲಿಬೇಕಂತ ಇದ್ದರೆ ಇಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಇದೆ, ಆ್ಯಮಿ ಸ್ಪೀಕ್ಸ್ ಅಂತ, ನೀವು ಅಲ್ಲಿ ಮೆಸೇಜ್ ಮಾಡ್ಬೋದು, ಆಯಿತಾ? ಆ್ಯಂಡ್ ನಾನೇನಕ್ಕೆ ಯು ಜಿ ಸಿ ಸ್ಟಾರ್ಟ್ ಮಾಡಿದ್ದೀನಿ ಅಂತಲೂ ಕೂಡ ಇನ್ನೊಂದು ಬ್ಲಾಗಲ್ಲಿ ಹಾಕಿದ್ದೀನಿ, ನೀವು ನೋಡ್ಕೋಬೋದು. ಆ್ಯಂಡ್ ಖುಷಿ ವಿಚಾರ ಏನಂತ ಹೇಳಿದರೆ, ಇನ್ಸ್ಟಾಗ್ರಾಮಿಂದ ನನಗೆ ಫಸ್ಟ್ ಪೇಮೆಂಟ್ ಬಂದಿದ್ದು ₹20 ಆ್ಯಂಡ್ ₹200, ಓಕೆನಾ? ಬಟ್ ನೌ ಐ ಆಮ್ ಅರ್ನಿಂಗ್ 50,000 ಇಂದ 1 lakh ಎವ್ರಿ ಮಂತ್, ಓಕೆ? ಮೊದಲೆಲ್ಲ ಅಪ್ಪನ ಹತ್ರ ದುಡ್ಡು ಕೇಳ್ತಿದ್ದೆ. ಇವಾಗ ನನ್ನ ಅರ್ನಿಂಗ್ಸಲ್ಲಿ ನಾನೇ ನನಗೆ ಏನು ಬೇಕು ತೊಗೋತೀನಿ. ಆ್ಯಂಡ್ ಇಷ್ಟು ದುಡಿತಾ ಇದ್ದೀನಿ ಅಂತ ಹೇಳಿದರೆ ನಾನು ತುಂಬ ಜಾಸ್ತಿ ಸ್ಪೆಂಡ್ ಮಾಡಲ್ಲ, ಯಾಕಂದರೆ ನನಗೆ ಮನ್ಸು ಬರಲ್ಲ. ಎಲ್ಲಾದರೂ ಪೂವರ್ ಪೀಪಲ್ ಇದ್ದರೆ ಸ್ವಲ್ಪ ಅವರಿಗೆ ಏನಾದರೂ ಕೊಡಿಸ್ತೀನಿ. ಇಲ್ಲ ಅಂದರೆ ಇವಾಗ ವಿಚಾರ ಮಾಡ್ತಾ ಇದ್ದೀನಿ, ಲೈಕ್ ಅನಾಥ ಆಶ್ರಮ ಇಲ್ಲ ವೃದ್ಧಾಶ್ರಮ ಇದ್ದರೆ ಅಲ್ಲಿ ಹೋಗಿ ಸ್ವಲ್ಪ ಡೊನೇಟ್ ಮಾಡಬೇಕು ಅಂತ. ದೇವರಿಗೆ ಇವಾಗ ನಾವು ಹೇಳ್ತೀವಿ ಅಲ್ವ, ದುಡ್ಡು ಸಿಕ್ಕಿದ ಕೂಡಲೇ ದೇವ್ರಿಗೆ ಪೂಜೆ ಮಾಡಿಸ್ಬೇಕು ಅಂತ. ದೇವರು ನಿಜ ದೇವರು ಅಂದರೆ ಯಾರು ಗೊತ್ತಾ?
ಯಾರಿಗೆ ಅಮ್ಮ ಅಪ್ಪ ಇರಲ್ಲ, ಮಕ್ಕಳು, ಅವ್ರಿಗೆ ದೇವ್ರು ಅಂತ ಹೇಳ್ತೀವಿ. ಇನ್ನೊಂದು ಮಕ್ಕಳು, ಹುಟ್ಟಿನೂ ಮಕ್ಕಳು ಇಲ್ಲ ಆದವರಿಗೂ ದೇವ್ರೆ ಅಂತಾರೆ. ಯಾಕಂದರೆ ಅವರೆಲ್ಲ ದೇವ್ರ ಮಕ್ಕಳಾಗಿರ್ತಾರೆ. ಅಂಗವಿಕಲ ಮಕ್ಕಳು, ಅವರಿಗೆಲ್ಲ ಒಳ್ಳೇದಾಗಬೇಕು, ಅವರಿಗೆಲ್ಲ ಒಳ್ಳೇದು ಮಾಡಬೇಕು. ನನ್ನ ಕರ್ನಾಟಕನ ನಾನು ತುಂಬ ಒಳ್ಳೆಯದಾಗಿ ನೋಡ್ಕೋಬೇಕು. ಕರ್ನಾಟಕದಲ್ಲಿ ಇದ್ದ ಒಂದು ಪೂವರ್ ಪೀಪಲ್ಗೆ ನನ್ನ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನನಗೆ ಹೆಲ್ಪ್ ಮಾಡಬೇಕು. ಇದರಿಂದ ನಂಗೆ ತುಂಬ ಖುಷಿ ಸಿಗುತ್ತೆ. ಚಿಕ್ಕವಳಿದಾಗಿಂದ ನನ್ನ ಮಮ್ಮಿ ಪಪ್ಪ ನನಗೆ ಕಲಿಸಿದ್ದು ಒಬ್ಬರಿಗೆ ಹೆಲ್ಪ್ ಮಾಡಬೇಕಂತ. ಬಟ್ ಹೆಲ್ಪ್ ಮಾಡಲಿಕ್ಕೆ ನನ್ನ ಕಡೆನೇ ಇಲ್ಲಾದಾಗ ನಾನು ಏನು ಹೆಲ್ಪ್ ಮಾಡಲಿ ಅಲ್ವಾ? ಸೊ ಬ್ರ್ಯಾಂಡ್ ಕೊಲಾಬ್ರೇಷನ್ ಇನ್ಸ್ಟಾಗ್ರಾಮಿಂದ ನನಗೆ ತುಂಬ ಒಳ್ಳೆ ಅರ್ನಿಂಗ್ಸ್ ಬರ್ತಿದೆ. ನೀವು ನನ್ನ ಪ್ರೊಫೈಲ್ನ ನೋಡಿರ್ಬೋದು. ಸಮ್ಟೈಮ್ಸ್ ನಾನು ಶಾಪಿಂಗ್ ಮಾಡ್ತೀನಿ, ಮಂತ್ಲಿ ಒನ್ಸ್ ಶಾಪಿಂಗ್ ಮಾಡ್ತೀನಿ. ಆ್ಯಂಡ್ ಓಕೆ, ಯಾರೂ ನಗಬಾರ್ದು. ನಾನು ಶಾಪಿಂಗ್ ಮಾಡ್ತೀನಿ ಅಲ್ವಾ, ನನ್ನ ಬಿಲ್ಲೆಲ್ಲ ಪೇ ಮಾಡೋದು ನನ್ನ ಫಿಯಾನ್ಸಿ, ಆಯಿತಾ? ಹೀ ಈಸ್ ಅ ಸಾಫ್ಟ್ವೇರ್ ಇಂಜಿನಿಯರ್. ಆ್ಯಕ್ಚುಲಿ ನಾನು ಬಂದುಬಿಟ್ಟು ಕೂಡ LLB ಇಂಟರ್ನ್ಶಿಪ್ ಮಾಡ್ತಾಯಿದ್ದೀನಿ. ಇವಾಗ ಲಾಯರ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್ ಏನಂತ ಹೇಳಿದರೆ, ನನಗೆ ಸ್ಟಡೀಸಲ್ಲಿ ಇಂಟ್ರೆಸ್ಟೇ ಇರಲಿಲ್ಲ. ನನ್ನ ಮಮ್ಮಿ ಪಪ್ಪಾಗೆ ಸ್ಟಡಿ ಅಂತ ನಾನು ಇದಕ್ಕೆ ಬಂದೆ. ಸೊ ಇದ್ರ ಬಗ್ಗೆಯೂ ಕೂಡ ನಾನು ಪ್ರೀವಿಯಸ್ ವೀಡಿಯೋಲಿ ಹೇಳಿದ್ದೀನಿ, ನೀವು ಚೆಕ್ ಮಾಡ್ಕೋಬೋದು. ಸೊ ನಾನು ತುಂಬ ಸ್ವಲ್ಪ ದುಡ್ಡಿನ ಮ್ಯಾಟರ್ ಬಂದ್ಕೊಳ್ಳೆ ಸ್ವಲ್ಪ ನನಗೇನಾದರೂ ತೊಗೋಬೇಕು ಅಂದರೆ ನಾನು 100 ಸತಿ ವಿಚಾರ ಮಾಡ್ತೀನಿ. ಬಟ್ ಬೇರೆಯವ್ರಿಗೇನಾದರೂ ಕೊಡಿಸ್ಬೇಕಂದ್ರೆ ನಾನು ಬೇಗ ಕೊಡಿಸ್ಬಿಡ್ತೀನಿ. ನಂಗೆ ಅದರಲ್ಲಿ ತುಂಬ ಖುಷಿ ಸಿಗುತ್ತೆ. ಯಾರ ಕಡೆ ಇರಲ್ಲ ಅವ್ರಿಗೆ ಒಳ್ಳೇದು ಮಾಡಬೇಕು. ಸೊ ನೀವು ಕೂಡ UGCಯನ್ನು ಕಲಿತು ಅರ್ನಿಂಗ್ಸ್ ಮಾಡಿದರೆ, ಫಸ್ಟ್ ಅರ್ನಿಂಗ್ ಏನು ಬರುತ್ತೆ ಅಲ್ಲ, ಯಾರಿಗಾದರೂ ಒಬ್ಬರಿಗೆ ಊಟ ಕೊಡಿ. ಯಾರು ಊಟ ಮಾಡಲಿಕ್ಕೂ ಅವ್ರ ಕಡೆ ದುಡ್ಡಿರಲ್ಲ, ಅವ್ರಿಗೆ ಊಟ ಕೊಡಿ, ಒಳ್ಳೇದು ಮಾಡಿ, ಎಲ್ಲರಿಗೂ ಒಳ್ಳೇದಾಗಲಿ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ. UGC ಅಂದರೆ ಏನಂತ ನೀಟಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನೇ ಡೌಟ್ಸ್ ಇದ್ದರೂ ನೀವು ಇಲ್ಲಿ ನನಗೆ ಮೆಸೇಜ್ ಮಾಡ್ಬೋದು. ಓಕೆ, ಸೊ ಎಸ್, ಇವತ್ತಿನ ವಿಡಿಯೋ ತುಂಬ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿದೆ. UGC ಬಗ್ಗೆ ನಿಮಗೆ ಹೇಳಬೇಕಿತ್ತು, ಯಾಕಂದರೆ ತುಂಬ ಜನ DM ಅಲ್ಲಿ UGC ಅಂದ್ರೇನು ಕೇಳ್ತಾರೆ. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.